ನೀತಿ ಸಂಹಿತೆ ಘೋಷಣೆಗೂ ಮುನ್ನ ದೀದಿಯ ಅತಿ ದೊಡ್ಡ ನಿರ್ಧಾರ ಮಾಡಿದ್ದಾರೆ. ಮೌಲ್ವಿಗಳು ಪುರೋಹಿತರ ಗೌರವಧನ ₹500 ಹೆಚ್ಚಳ ಮಾಡಿದ್ದಾರೆ. 2000ದಿಂದ 2500 ರೂಪಾಯಿಗೆ ಮಮತಾ ಬ್ಯಾನರ್ಜಿ ಹೆಚ್ಚಳ ಮಾಡಿದ್ದಾರೆ. ಇದು ಒಂದು ರೀತಿ ಘೋಷಣೆ ಅಂತ ಹೇಳ್ಬೋದು. ಈಗ ಬಿಹಾರದಲ್ಲಿ 10,000 ಹಾಕಲಿಲ್ವಾ, ಹಾಗೆ ಇವರು ಕೂಡ ಸ್ಟ್ರಾಟಜಿನ ಮಾಡಿರ್ತಾರೆ. ಅದು ಆಮಿಷ ಆದರೂ ಅಂದ್ಕೊಳ್ಳಿ ಅಥವಾ ಗ್ಯಾರಂಟಿ ಆದರೂ ಅಂದ್ಕೊಳ್ಳಿ. ಯಾವ್ಯಾವ ಸರ್ಕಾರಗಳು ಅಧಿಕಾರದಲ್ಲಿರುತ್ತೆ ಅವೆಲ್ಲ ಸಹಜವಾಗಿ ಮಾಡ್ತಾರೆ. ಯಾರೂ ಹೊರತಾಗಿಲ್ಲ ಇಲ್ಲಿ. ಮಮತಾ ಕೂಡ ಅದನ್ನೇ ಮಾಡಿದ್ದಾರೆ. ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗೆ ಹಿಂಬಾಕಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲ ಸರ್ಕಾರಿ ನೌಕರರಿಗೂ DA ಘೋಷಣೆ ಮಾಡಿದ್ದಾರೆ. ನೋಡಿ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಚುನಾವಣೆ ಅನೌನ್ಸ್ ಆಗಿದೆ ಅಲ್ವಾ. ಈಗ ಸರ್ಕಾರಿ ನೌಕರರಿಗೆ ಬಂಪರ್ ಅಂತ ಹೇಳ್ಬೋದು. ಅದರ ಜೊತೆಗೆ ಅರ್ಚಕರಿಗೆ, ಮೌಲ್ವಿಗಳಿಗೆ, ಅವ್ರಿಗೆಲ್ರಿಗೂ ₹500 ಹೆಚ್ಚಳ ಮಾಡಿದ್ದಾರೆ. ಪಿಂಚಣಿಯನ್ನು 2,000 ಬರ್ತಾಯಿತ್ತು, ಈಗ 2,500 ಮಾಡಿದ್ದಾರೆ. ಇದು ಕೂಡ ಚುನಾವಣಾ ತಂತ್ರಗಾರಿಕೆ ಒಂದು ಭಾಗ ಅಂತ ಹೇಳ್ಬೋದು. ನೀತಿ ಸಂಹಿತೆ ಜಾರಿ ಆದರೆ ಮತ್ತೆ ಅನೌನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಯಾವುದೇ ಸರ್ಕಾರಗಳಾದರೂ ಕೂಡ. ಹಾಗಾಗಿ ಈಗ ಅವರು ಪ್ಲ್ಯಾನ್ ಮಾಡಿಕೊಂಡು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ TMCಗೆ ಪ್ಲಸ್ ಆಗುತ್ತೆ ಗೊತ್ತಾಗುತ್ತೆ ನಮಗೆ ಚುನಾವಣೆ ಮುಗಿದ ಮೇಲೆ.